ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಡಿಸೆಂಬರ್ 30ರಂದು ಸಂಪತ್ತಿನ ಒಡೆಯ ಶುಕ್ರ ವರ್ಷದ ಕೊನೆಯ ದಿನವಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಮಹತ್ತರವಾದಂತಹ ತಿರುವು ತಂದು ಕೊಡುವಂತಹ ಸಾಧ್ಯತೆ ಇದೆ. ಇದು ಒಳಗಿನ ಭಾವನಾತ್ಮಕ ಬಲ, ಆತ್ಮಸ್ಥೈರ್ಯ ಮತ್ತು ಸ್ವಯಂ ಮೌಲ್ಯದ ಅರಿವು ಹೆಚ್ಚಿಸುವಂತಹ ಕಾಲ. ನಿಮ್ಮ ಹೃದಯದಲ್ಲಿರುವಂತಹ ಶಕ್ತಿ ಈಗ ಧೈರ್ಯವಾಗಿ ಹೊರಬರುತ್ತದೆ. ನೀವು ನೀಡಿದಂತಹ ಪ್ರೀತಿ, ತ್ಯಾಗ ಮತ್ತು ಪರಿಶ್ರಮ ವ್ಯರ್ಥವಲ್ಲ ಎಂಬ ಭರವಸೆ ಮೂಡುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿಯವರ ಮನಸ್ಸಿನಲ್ಲಿ ನಡೆಯುತ್ತಿರುವಂತಹ ವಿಶೇಷವಾದ ಸಂಘರ್ಷ, ಹೋರಾಟ ಎಲ್ಲದಕ್ಕೂ ಕೂಡ ಅಂತಿಮವಾಗಿ ಹಾಡನ್ನು ಹಾಡುವ ಸಮಯ ಬಂದಿದೆ. ಈ ಸಂದರ್ಭದಲ್ಲಿ ನೀವು ಜೀವನದ ಅಮೂಲ್ಯವಾದ ಕ್ಷಣಗಳನ್ನು ಬರಮಾಡಿಕೊಳ್ತೀರಾ. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯುವಂತಹ ಶಕ್ತಿಯನ್ನು ಪಡೆದುಕೊಳ್ತೀರಾ. ಹಾಗಾದರೆ ಅದಕ್ಕೂ ಮುನ್ನ ಕಟಕ ರಾಶಿಯವರು ಯಾವೆಲ್ಲ ರೀತಿಯ ಜೀವನದ ಒಂದು ಮೌಲ್ಯವನ್ನು ತಿಳಿದುಕೊಳ್ತಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೀವು ಕೂಡ ಕಟಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಟಕ ರಾಶಿ ಅಂದರೆ ಚಂದ್ರನ ಆಧಿಪತ್ಯಕ್ಕೆ ಒಳಪಟ್ಟವರು. ಚಂದ್ರನು ಮನಸ್ಸಿನ ಕಾರಕನಾಗಿರೋದ್ರಿಂದ ನೀವು ಅತ್ಯಂತ ಭಾವುಕರು ಮತ್ತು ಸೂಕ್ಷ್ಮ ಮನಸ್ಸಿನವರು. ಸಣ್ಣ ವಿಷಯಕ್ಕೂ ಮನಸ್ಸು ನೋಯಿಸಿಕೊಳ್ಳುವಂತಹ ಪ್ರೀತಿಯ ವಿಚಾರದಲ್ಲಿ ಕರಗಿ ನೀರಾಗುವ ಸ್ವಭಾವ ನಿಮ್ಮದು. ಆದರೆ ಡಿಸೆಂಬರ್ 30ರ ನಂತರ ಗ್ರಹಗಳ ಸನ್ನಿವೇಶನವು ನಿಮ್ಮ ಮೃದು ಸ್ವಭಾವವನ್ನು ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡೋಕೆ ಹೊರಟಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ಕಂಡುಕೊಳ್ಳಬಹುದು. ನಿಮ್ಮ ಮೃದು ಸ್ವಭಾವವನ್ನು ಬದಿಗಿಟ್ಟು ಒಬ್ಬ ಯೋಧನಂತೆ ನೀವು ಎದ್ದು ನಿಲ್ಲುವಂತೆ ಪ್ರೇರೇಪಿಸುತ್ತದೆ. ಈ ಸಂದರ್ಭದಲ್ಲಿ ಕಟಕ ರಾಶಿಯವರಿಗೆ ಉತ್ತಮವಾದ ಶಕ್ತಿ, ಸಾಮರ್ಥ್ಯ, ಜೀವನದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಆಗಮನ ನಿಮ್ಮ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾಗ್ತಾ ಹೋಗುತ್ತೆ. ಜ್ಯೋತಿಷ್ಯದಲ್ಲಿ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಸಾಲ ಮತ್ತು ಹೋರಾಟದ ಸ್ಥಾನದಲ್ಲಿ ಇರ್ತಕ್ಕಂಥ ಸೂರ್ಯ, ಮಂಗಳ, ಶುಕ್ರ ಎಂಬ 3 ಬಲಿಷ್ಠ ಗ್ರಹಗಳು ಸೇರುತ್ತದೆ. ಇದು ಕೇಳಿದಂತೆ ಕಷ್ಟಕರವಾಗಿ ಕಂಡಿದಂತೆ ವಾಸ್ತವದಲ್ಲಿ ಕೂಡ ಕಟಕ ರಾಶಿಯವರಿಗೆ ಅಡಗಿರುವ ಶಕ್ತಿಯನ್ನು ಹೊರಹಾಕಲು ಸಿಗುತ್ತಿರುವಂತಹ ಅತ್ಯುತ್ತಮ ವೇದಿಕೆಯಾಗಿದೆ. ಆದರೆ ಈ ಸಂದರ್ಭ ಈ ರಾಶಿ ಚಕ್ರದವರ ಕನಸುಗಳನ್ನು ಸಂಪೂರ್ಣವಾಗಿ ಬಲಶಾಲಿ ಮಾಡಿಕೊಳ್ಳೋದಕ್ಕೆ ಸೂಕ್ತವಾಗಿರುತ್ತದೆ. ನೀವು ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸುವುದನ್ನು ಕಲಿಸುತ್ತದೆ. ನಿಮ್ಮ ರಾಶಿಗೆ ಮಂಗಳನು ಯೋಗಕಾರಕ ಗ್ರಹ, ಅಂದರೆ ಅತ್ಯಂತ ಶುಭ ಫಲ ನೀಡುವ ಗ್ರಹ. ಮಂಗಳನು ಈಗ ನಿಮಗೆ ಬಲಶಾಲಿಯಾಗಿ ನಿಂತಿದ್ದಾನೆ. ಇದರ ಜೊತೆಗೆ ಆತ್ಮಕಾರಕ ಸೂರ್ಯ ಮತ್ತು ಸುಖದ ಒಡೆಯ ಶುಕ್ರನು ಸೇರಿದರೆ ಈ ಸಂಯೋಜನೆಯು ನಿಮ್ಮ ಮನಸ್ಸಿನಲ್ಲಿ ಒಂದು ಅಗ್ನಿಯನ್ನು ಹೊರಸೂಚಿಸುತ್ತದೆ. ಇಲ್ಲಿಯವರೆಗೂ ನೀವು ಸಹಿಸಿಕೊಂಡು ಬಂದ ಅವಮಾನಗಳು, ಯಾರಿಗೋ ಹೆದರಿ ಬದುಕಿದ ದಿನಗಳು ಅಥವಾ ಮನಸ್ಸಿನ ಆತಂಕಗಳು ಇವೆಲ್ಲವನ್ನ ಸುಟ್ಟು ಹಾಕುವ ಸಮಯ ಈಗ ಶುರುವಾಗ್ತಾ ಇದೆ. ನಿಮ್ಮ ಮೃದು ಸ್ವಭಾವವನ್ನು ಜನ ದೌರ್ಬಲ್ಯ ಎಂದು ಭಾವಿಸಿರಬಹುದು, ಆದರೆ ಈಗ ಆ ದೌರ್ಬಲ್ಯವೇ ನಿಮ್ಮ ಬಲವಾಗಿ ಬದಲಾಗಿದೆ. ಕಟಕ ರಾಶಿಯವರು ತಾಯಿಯ ಪ್ರೀತಿಯಂತೆ ಮೃದುವಾಗಿರುವಷ್ಟೇ ರಕ್ಷಣೆ ಎಂದು ಬಂದಾಗ ಕಾಳಿಯಂತೆ ಉಗ್ರರಾಗಬಲ್ಲರು. ಈ ಸಮಯ ನಿಮ್ಮ ಜೀವನದಲ್ಲಿ ಉಗ್ರ ರೂಪವನ್ನು, ಅಂದರೆ ಹೋರಾಟದ ಮನೋಭಾವವನ್ನು ಜಾಗೃತಗೊಳಿಸಬೇಕು. ಭಾವನೆಯ ಸಾಗರದಲ್ಲಿ ಮುಳುಗುವ ಬದಲು ಆ ಸಾಗರವನ್ನೇ ಈಜಿ ದಾಟುವ ಛಲ ನಿಮ್ಮಲ್ಲಿ ಬರಬೇಕಿದೆ. ಅದು ಅಳುವ ಸಮಯವಲ್ಲ. ಈ ಸಮಯದಲ್ಲಿ ನೀವು ನಿಮ್ಮನ್ನು ಅಳಿಸಿದಂತಹವರ ಜೀವನದಲ್ಲಿ ಒಂದು ಶಕ್ತಿಯನ್ನು ಹೊರಸೂಚುವಂತಹ ಸಂದರ್ಭವಾಗಿದೆ. ಈ ಸಮಯ ನಿಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿ ಕತ್ತಿಯ ಹಂಚಿನ ಮೇಲೆ ನಡೆಯುವ ಧೈರ್ಯವನ್ನು ಪ್ರದರ್ಶಿಸಲು ಗ್ರಹಗಳು ನಿಮಗೆ ಬೆನ್ನೆಲುಬಾಗಿ ನಿಂತಿವೆ. ಈ ಸಮಯ ಈ ರಾಶಿಯವರಿಗೆ ಅತ್ಯಂತ ಪ್ರಬಲವಾದ ಪರಿಣಾಮವೆಂದರೆ ಶತ್ರುಗಳ ಒಂದು ಹಂತ. ಯೋಗದ ರಚನೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ರಾಜಯೋಗವನ್ನು ನೀಡುತ್ತದೆ. ನಿಮ್ಮ ಶತ್ರುಗಳ ವಿರುದ್ಧ ವಿಶೇಷವಾಗಿ ಜಯವನ್ನು ಸಾಧಿಸಬಹುದು. ಶತ್ರುಗಳು ನಾಶವಾಗ್ತಾರೆ. ಹೌದು, ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಶತ್ರುಗಳು ಎಂದರೆ ಕೇವಲ ಹೊರಗಿನ ವ್ಯಕ್ತಿಗಳಲ್ಲ, ನಿಮ್ಮೊಳಗಿನ ಭಯ, ಸೋಮಾರಿತನ ಮತ್ತು ಕೀಳರಿಮೆಗಳೇ ನಿಮ್ಮ ದೊಡ್ಡ ಶತ್ರುಗಳು. ಡಿಸೆಂಬರ್ 30ರ ನಂತರ ಈ ಆಂತರಿಕ ಶತ್ರುವನ್ನು ಮಟ್ಟ ಹಾಕುವ ಶಕ್ತಿ ನಿಮಗೆ ದೊರೆಯುತ್ತದೆ. ಈ ಸಮಯ ಅಪಾರವಾದ ಧೈರ್ಯವನ್ನು ನೀಡುತ್ತಾನೆ. ಗ್ರಹಗಳ ಆತ್ಮವಿಶ್ವಾಸ ಶಕ್ತಿ ತುಂಬುವಂತಹ ಈ ಸಮಯದಲ್ಲಿ ನೀವು ಸ್ಪರ್ಧಾತ್ಮಕ ರಂಗದಲ್ಲಿದ್ದರೂ ಕೂಡ, ಉದಾಹರಣೆಗೆ ಕ್ರೀಡೆ, ಪರೀಕ್ಷೆ, ಯಾವುದೇ ವ್ಯವಹಾರದಲ್ಲಿ ಪೈಪೋಟಿ, ವಿಜಯಶಾಲಿಯಾಗುವ ಲಕ್ಷಣಗಳು ದಿಟ್ಟವಾಗಿದೆ. ನಿಮ್ಮ ಎದುರಾಳಿಗಳು ಎಷ್ಟೇ ಬಲಶಾಲಿಯಾಗಿದ್ದರೂ ಕೂಡ ನಿಮ್ಮ ತಂತ್ರಗಾರಿಕೆ ಮತ್ತು ಛಲದ ಮುಂದೆ ಅವರು ಮಂಡಿ ಊರಲೇಬೇಕು. ಈ ಸಮಯ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಮಾನಸಿಕವಾಗಿ ಅಥವಾ ಆರೋಗ್ಯದ ವಿಚಾರವಾಗಿ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟು ದಿನ ಆರೋಗ್ಯದ ಬಗ್ಗೆ ಇದ್ದಂತಹ, ಜೀವನದ ಬಗ್ಗೆ ಇದ್ದ ಭಯಗಳು ದೂರವಾಗಿ ಒಂದು ರೀತಿಯ ರಾಜಗಾಂಭೀರ್ಯ ನಿಮ್ಮಲ್ಲಿ ಮೂಡುತ್ತದೆ. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ವಿಶೇಷವಾದ ಒಂದು ಕಲೆಯನ್ನು ಕಲಿಸುತ್ತದೆ. ಅದೇನೆಂದರೆ ಹೋರಾಟದ ಮಧ್ಯೆಯೂ ನೆಮ್ಮದಿಯನ್ನು ಕಂಡುಕೊಳ್ಳೋದು. ಸಾಮಾನ್ಯ
ಸಾಮಾನ್ಯವಾಗಿ ಈ ರಾಶಿಯವರಿಗೆ ಅಷ್ಟಾಗಿ ಬಲಶಾಲಿಗಳಲ್ಲ ಅಂತ ಮನಸ್ಸಿನಲ್ಲಿ ಯೋಚನೆಗಳು ಬರ್ತಾ ಇರಬಹುದು. ಆದರೆ ಈ ಸಮಯ ನಿಮ್ಮ ಮನಸ್ಸಿನ ಶಕ್ತಿಯನ್ನು ನೀವು ಕಂಡುಕೊಳ್ಳುವಂತಹ ಸೂಕ್ತ ಪ್ರಜ್ಞೆಯ ಶಕ್ತಿಯುತವಾದಂತಹ ಸಂದರ್ಭ ಎದುರಾಗ್ತಾ ಹೋಗುತ್ತೆ. ಅಂದರೆ ಯಾವುದೇ ಕಷ್ಟಗಳು ಬಂದಾಗ ಕೂಡ ಅದನ್ನು ಎದುರಿಸೋಕ್ಕೆ ಮನಸ್ಸಿನಲ್ಲಿ ಧೈರ್ಯ ಇರಬೇಕು ಎನ್ನುವಂತಹ ಪಾಠ ಅರಿವಾಗ್ತಾ ಹೋಗುತ್ತೆ. ಈ ಸಂದರ್ಭ ನಿಮ್ಮ ಜೊತೆಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಗೆಳೆಯರು ಸಹಕಾರವನ್ನು ನೀಡ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲದಿಂದ ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂತಹ ಒತ್ತಡವನ್ನು ದೂರ ಮಾಡ್ಕೊಳ್ತೀರಾ. ನಿಮ್ಮ ಜೀವನದ ಜಂಜಾಟದಿಂದ ಹೊರಗೆ ಬಂದು ಸಣ್ಣ ಸಣ್ಣ ಖುಷಿಯನ್ನು ಅನುಭವಿಸುವಂತಹ ಮನಸ್ಥಿತಿಯನ್ನು ನೀಡುತ್ತದೆ. ಈ ಸಂದರ್ಭ, ಈ ಸಮಯ ಯಾರಿಗೂ ಕೂಡ ನಾನು ಕಡಿಮೆ ಇಲ್ಲ ಎನ್ನುವಂತಹ ಮನೋಭಾವವನ್ನು ಬೆಳೆಸಿಕೊಳ್ತೀರಾ. ನಿಮ್ಮನ್ನು ತುಳಿಯಲು ನೋಡಿದವರು ಈಗ ನಿಮ್ಮ ಮುಂದೆ ಏಳಿಗೆಯನ್ನು ಕಂಡು ಅಚ್ಚರಿ ಪಡ್ತಾರೆ. ಅಡೆತಡೆಗಳು ಬರುವುದು ಸಹಜ, ಆದರೆ ಅಡೆತಡೆಗಳೇ ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳಾಗ್ತವೆ. ಬಂಡೆಯ ಮೇಲೆ ಅಪ್ಪಳಿಸುವ ಅಲೆಗಳಂತೆ ನೀವು ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಕೋಪ ಮತ್ತು ಆವೇಗ ಹೆಚ್ಚಾಗಬಹುದು, ಆದರೆ ಅದನ್ನು ಸರಿಯಾದ ದಾರಿಯಲ್ಲಿ, ಅಂದರೆ ನಿಮ್ಮ ಗುರಿಯನ್ನು ಸಾಧಿಸಲು ಬಳಸಿಕೊಂಡರೆ ಅದ್ಭುತವಾದ ಫಲಿತಾಂಶವನ್ನು ಕಾಣಬಹುದು. ಒಟ್ಟಾರೆಯಾಗಿ ಇದು ನಿಮ್ಮನ್ನು ನೀವು ಸಾಬೀತುಪಡಿಸಲು ಪ್ರಕೃತಿ ನೀಡುತ್ತಿರುವಂತಹ ಒಂದು ಸವಾಲು ಮತ್ತು ಅವಕಾಶವಾಗಿದೆ. ಸಾಮಾನ್ಯವಾಗಿ ಕಟಕ ರಾಶಿಯವರು ಕುಟುಂಬದವರನ್ನ ಮತ್ತು ಮನೆಯವರನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಆದರೆ ಈ ಸಮಯದಲ್ಲಿ ಗ್ರಹಗಳು ನಿಮಗೆ ಅತ್ಯುತ್ತಮ ಶಕ್ತಿಯನ್ನು ನೀಡ್ತಾ ಇರೋದ್ರಿಂದ ನಿಮ್ಮ ಮನೆಯಿಂದ ಹೊರಬಂದು ಕಾರ್ಯಕ್ಷೇತ್ರದ ಕಡೆಗೆ ಹೆಚ್ಚು ಗಮನವನ್ನ ಕೇಂದ್ರೀಕೃತಗೊಳಿಸಬೇಕಾದಂತಹ ಸಮಯ. ಮನೆಯ ಸೇವೆಯ ಅಥವಾ ಕೆಲಸದ ಮನೆಯಂತಹ ಯಾವುದೇ ಕೆಲಸದಲ್ಲಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸಂದರ್ಭ ನೀವು ಎಲ್ಲವನ್ನ ಕೂಡ ಅರ್ಥ ಮಾಡಿಕೊಂಡು ಕಾಯಕವೇ ಕೈಲಾಸ ಎಂಬಂತಹ ತತ್ವವನ್ನ ನೀವು ಮೈಗೂಡಿಸಿಕೊಳ್ಳುವ ಸಮಯ ಇದಾಗಿದೆ. ಇಲ್ಲಿಯವರೆಗೆ ಕೆಲಸದ ವಿಚಾರದಲ್ಲಿ ನೀವು ತೋರುತ್ತಿದ್ದಂತಹ ನಿರಾಸಕ್ತಿ ಅಥವಾ ಮುಂಬೂಡುವಂತಹ ಸ್ವಭಾವ ಅಥವಾ ಯಾವುದೇ ಸೋಮಾರಿತನವನ್ನು ದೂರ ಮಾಡಬೇಕು. ಎಲ್ಲವೂ ಕೂಡ ಮಾಯವಾಗಿ ನೀವು ಕೆಲಸದಲ್ಲಿ ಕೇವಲ ಸಂಬಳಕ್ಕಾಗಿ ಅಥವಾ ಲಾಭಕ್ಕಾಗಿ ಕೆಲಸ ಮಾಡದೆ ಜವಾಬ್ದಾರಿ ಎಂದು ಭಾವಿಸಿ ಮಾಡಲು ಪ್ರಾರಂಭಿಸ್ತೀರಾ. ಶಕ್ತಿಯ ಗ್ರಹವಾಗಿರುವಂತಹ ಮಂಗಳನು ನಿಮಗೆ ಕೆಲಸದಲ್ಲಿ ವೇಗ ಮತ್ತು ನಿಖರತೆಯನ್ನು ತರುತ್ತಾನೆ. ಎಷ್ಟೇ ಕಷ್ಟದ ಸವಾಲಾದರೂ ಕೂಡ ಕೆಲಸವನ್ನಾದರೂ ಕೂಡ ಸುಲಭವಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ನಿಮಗೆ ಬರುತ್ತೆ. ನಿಮ್ಮ ಸಹೋದ್ಯೋಗಿಗಳು ವಿಶ್ರಾಂತಿ ಪಡೆಯುವಾಗಲೂ ಕೂಡ ನೀವು ದಣಿವಿಲ್ಲದೆ ದುಡಿಯುವಂತಹ ಛಲವನ್ನು ತೋರಿಸ್ತೀರಾ. ಈ ಸಮಯ ನಿಮ್ಮ ಜೀವನದ ಒಂದು ಮಹತ್ತರವಾದ ತಿರುವು. ಎಲ್ಲ ರೀತಿಯ ಕೆಲಸವನ್ನ ನಿಮ್ಮ ಮೇಲಾಧಿಕಾರಿಗಳು ಮೆಚ್ಚಿಕೊಳ್ತಾರೆ. ಸಹೋದ್ಯೋಗಿಗಳು ಕೂಡ ಪ್ರೋತ್ಸಾಹ ನೀಡುವಂತಹ ಸಮಯ ಇದಾಗಿದೆ. ನೀವು ನಿಮ್ಮ ಕೆಲಸ ಅಥವಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ. ಈ ಸಂದರ್ಭ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನಿಮಗೆ ಅತ್ಯಂತ ಪ್ರಬಲವಾದಂತಹ ಸಮಯ. ನಿಮ್ಮ ನಿಸ್ವಾರ್ಥ ಸೇವೆಯನ್ನು ಕಂಡು ಸಮಾಜವು ತಲೆಬಾಗುವಂತೆ ಮಾಡುತ್ತದೆ. ಈ ಸಂದರ್ಭ ನಿಮ್ಮ ಕೆಲಸಕ್ಕೆ ತಕ್ಕಂತಹ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಆದರೆ ನೀವು ಮನ್ನಣೆಗಾಗಿ ಕಾಯದೆ ಕರ್ತವ್ಯವೇ ಮುಖ್ಯ ಎಂದು ಭಾವಿಸುತ್ತೀರಾ. ಕಷ್ಟಪಟ್ಟು ದುಡಿಯುವವರಿಗೆ ದೈವ ಯಾವಾಗಲೂ ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ನಿಮ್ಮಲ್ಲಿ ಗಟ್ಟಿಯಾಗುತ್ತದೆ. ಈ ಸಮಯವು ನಿಮ್ಮ ವೃತ್ತಿ ಬದುಕಿನ ಅಡಿಪಾಯವನ್ನು ಭದ್ರಪಡಿಸುವಂತಹ ಸಮಯವಾಗಿದೆ. ಬೆವರು ಸುರಿಸಿ ದುಡಿದರೆ ಮಾತ್ರ ಅನ್ನಕ್ಕೆ ರುಚಿ ಎನ್ನುವಂತಹ ಸತ್ಯವನ್ನು ನೀವು ಅರಿತುಕೊಳ್ತೀರಾ. ಅಷ್ಟೇ ಅಲ್ಲದೆ ಒತ್ತಡದ ಪರಿಸ್ಥಿತಿಯಲ್ಲೂ ಕೂಡ ನಗುತ್ತಾ ಕೆಲಸ ಮಾಡುವಂತಹ ಮನೋಭಾವ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ. ಆದ್ದರಿಂದ ಕೆಲಸಕ್ಕೆ ಅಂಜಬೇಡಿ. ಕೆಲಸವೇ ನಿಮ್ಮನ್ನು ಕಾಪಾಡುವಂತಹ ದೈವ ಎಂದು ನಂಬಿ ಮುಂದುವರೆದರೆ ಜೀವನದಲ್ಲಿ ಏನನ್ನಾದರೂ ಬೇಕಾದರೂ ಸಾಧಿಸಬಹುದು. ಶಿಸ್ತು ಬಹಳ ಮುಖ್ಯ. ಕಟಕ ರಾಶಿಯವರು ಕೆಲವೊಮ್ಮೆ ತಮ್ಮ ಮೂಡ್ ಅಥವಾ ಮನಸ್ಥಿತಿಗೆ ತಕ್ಕಂತೆ ವರ್ತಿಸ್ತಾರೆ. ಇದರಿಂದ ಶಿಸ್ತು ತಪ್ಪುವ ಸಾಧ್ಯತೆ ಇರುತ್ತೆ. ಆದರೆ ಈಗ ನಿಮ್ಮ ಶಿಸ್ತಿನ ಸಿಪಾಯಿಯಾದ ಮಂಗಳ ಮತ್ತು ಸೂರ್ಯಗ್ರಹದ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಒಂದು ಕಟ್ಟುನಿಟ್ಟಾದ ಶಿಸ್ತನ್ನು ತಂದುಕೊಡುತ್ತೆ. ಬೆಳಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ನಿರ್ದಿಷ್ಟವಾದ ದಿನಚರಿಯನ್ನು ರೂಪಿಸಿಕೊಳ್ತೀರಾ. ಸೋಮಾರಿತನಕ್ಕೆ ಈಗ ನಿಮ್ಮ ಜೀವನದಲ್ಲಿ ಆ ಜಾಗವಿರೋದಿಲ್ಲ. ಸಮಯದ ಬೆಲೆ ಏನು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಪ್ರತಿಯೊಂದು ವಿಷಯವನ್ನು ಕೂಡ, ಪ್ರತಿಯೊಂದು ನಿಮಿಷವನ್ನು ಕೂಡ ಸದುಪಯೋಗ ಪಡಿಸಿಕೊಳ್ಳುವಂತಹ ಹಂಬಲ ನಿಮ್ಮಲ್ಲಿ ಮೂಡುತ್ತದೆ. ಶಿಸ್ತು ನಿಮಗೆ ಆರಂಭವಾದಾಗ ಕಷ್ಟವೆನಿಸಬಹುದು, ಆದರೆ ಬಿಸಿಲಿನಲ್ಲಿ ಒಣಗಿದ ಇಟ್ಟಿಗೆ ಹೇಗೆ ಗಟ್ಟಿಯಾಗುತ್ತದೋ ಹಾಗೆಯೇ ಶಿಸ್ತು ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತದೆ. ಅನಗತ್ಯವಾದ ಹರಟೆ ಅಥವಾ ಸಮಯ ವ್ಯರ್ಥ ಮಾಡುವ ಹವ್ಯಾಸಗಳನ್ನು ನೀವು ಕಡಿವಾಣ ಹಾಕುತ್ತೀರಾ. ಈ ಸಮಯ ಆರೋಗ್ಯ ಕೂಡ ಅದ್ಭುತವಾಗಿರುತ್ತೆ. ಇಲ್ಲಿ ನಿಮ್ಮ ಗ್ರಹಗಳು ನಿಮಗೆ ಶಕ್ತಿ, ಸಾಮರ್ಥ್ಯ ಮತ್ತು ಜೀವನದ ಮೇಲೆ ಪ್ರೀತಿಯನ್ನು ತುಂಬುತ್ತಾರೆ. ಇದರಿಂದಾಗಿ ಎಲ್ಲ ಸಕಾರಾತ್ಮಕವಾಗಿ ಮುಂದುವರಿಯಲು ಸಾಧ್ಯವಾಗುತ್ತೆ. ಅದೇ ರೀತಿ ನಿಮ್ಮ ಮನಸ್ಸು ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ಎಷ್ಟು ಸದೃಢವಾಗಿ, ಮಾನಸಿಕವಾಗಿ ಕೂಡ ಬಲಶಾಲಿ ಅಂತ ತೋರಿಸಿಕೊಡುತ್ತೆ. ನಿಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಶಿಸ್ತು ಬಂದ ಸುಂದರವಾದ ಜೀವನ ಶೈಲಿಗೆ ಎಲ್ಲರೂ ಕೂಡ ತಲೆಬಾಗುತ್ತಾರೆ. ಈ
ಬದಲಾವಣೆಯನ್ನು ಪ್ರೀತಿಯಿಂದ ಸ್ವಾಗತಿಸಿ. ಮನುಷ್ಯನ ನೆಮ್ಮದಿಯನ್ನು ಕೆಡಿಸುವ ದೊಡ್ಡ ರಾಕ್ಷಸ ಎಂದರೆ ಸಾಲ. ಕರ್ಕಾಟಕ ರಾಶಿಯವರಿಗೆ ಈ ಸಮಯದಲ್ಲಿ ಎಲ್ಲ ಸಾಲ ಬಾಧೆಯಿಂದ ದೂರವಾಗಬಹುದು. ಸಾಲದ ಶೂಲದಿಂದ ಮುಕ್ತಿಗೊಳಿಸಲು ಬಂದಿರುವಂತಹ ಕೆಲವೊಂದಿಷ್ಟು ಲಾಭಗಳು ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಈ ಒಂದು ಹಣದಿಂದ ಹಳೆಯ ಸಾಲವನ್ನು ತೀರಿಸಲು ಶಕ್ತಿ ನಿಮಗೆ ದೊರೀತಾ ಹೋಗುತ್ತೆ. ಒಟ್ಟಾರೆಯಾಗಿ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಜೀವನದಲ್ಲಿ ನೆಮ್ಮದಿ, ಶಾಂತಿ ಮತ್ತು ಕುಟುಂಬದ ಪ್ರೀತಿ ಎಲ್ಲವೂ ಕೂಡ ನಿಮ್ಮನ್ನು ಕೈಬೀಸಿ ಕರೆಯುತ್ತಿದೆ. ಈ ಸಮಯ ನಿಮ್ಮ ಜೀವನದಲ್ಲಿ ನೀವು ಕೆಲವರಿಗೂ ಕೂಡ ಸ್ಫೂರ್ತಿಯಾಗುತ್ತೀರಾ ಮತ್ತು ಹಣದ ವಿಚಾರದಲ್ಲಿ ಸಹಾಯ ಮಾಡುವಂತಹ ಮನೋಭಾವನೆ ನಿಮಗೆ ಇದ್ದಕ್ಕಿದ್ದಂತೆ ಬರುತ್ತದೆ. ಈ ಸಂದರ್ಭ ನಿಮ್ಮದಾಗಿರೋದ್ರಿಂದ ಈ ಒಂದು ಡಿಸೆಂಬರ್ 30ನೇ ತಾರೀಕನ್ನು ಪ್ರೀತಿಯಿಂದ ಮತ್ತು ತುಂಬು ಹೃದಯದಿಂದ ಸ್ವಾಗತಿಸಿ. ಎಲ್ಲ ರೀತಿಯ ಬದಲಾವಣೆಗೆ ಸಜ್ಜಾಗಿರುವಂತಹ ಕಟಕ ರಾಶಿಯವರಿಗೆ ನಿಮ್ಮೊಳಗಿನ ಶಕ್ತಿ ಈಗ ಜಾಗೃತವಾಗುತ್ತಿದೆ. ಬದುಕಿನ ಯುದ್ಧದಲ್ಲಿ ಸೋಲು ಗೆಲುವು ಸಹಜ, ಆದರೆ ಯುದ್ಧ ಮಾಡದೆ ಸೋಲೊಪ್ಪಿಕೊಳ್ಳೋದು ವೀರರ ಲಕ್ಷಣವಲ್ಲ. ಗ್ರಹಗಳು ಈಗ ನಿಮ್ಮ ಕೈಗೆ ಕತ್ತಿ ಮತ್ತು ಗುರಾಣಿಯನ್ನು ನೀಡಿವೆ. ನಿಮ್ಮ ಭಯಗಳನ್ನೆಲ್ಲ ಗಾಳಿಗೆ ತೂರಿಬಿಡಿ. ನಾಳೆ ಏನಾಗುತ್ತದೋ ಎಂಬ ಆತಂಕ, ಏಕೆಂದರೆ ನಿಮ್ಮ ಜೀವನದಲ್ಲಿ ಬೇಡವೇ ಬೇಡ, ಮುಂಬರುವುದೆಲ್ಲ ಒಳ್ಳೆಯದನ್ನು ಮಾಡಲು ಮಾತ್ರ ಎಂದು ನೀವು ನಿಮ್ಮ ಮನಸ್ಸಿಗೆ ಹೇಳಿಕೊಡಿ. ನಿಮ್ಮ ರಾಶಾಧಿಪತಿ ಚಂದ್ರನಿಗೆ ಬಲವಿಲ್ಲದಿದ್ದರೂ ಕೂಡ ನಿಮ್ಮ ಮಿತ್ರ ಗ್ರಹಗಳಾದಂತಹ ಸೂರ್ಯ, ಮಂಗಳ ನಿಮಗೆ ಕಾವಲುಗಾರರಾಗಿ ನಿಂತಿದ್ದಾರೆ. ಇದು ವರ್ಷದ ಕೊನೆಯಲ್ಲಿ ಬರುತ್ತಿರುವಂತಹ ಯೋಗವಾದರೂ ಇದು ನಿಮ್ಮ ಜೀವನದ ಹೊಸ ಆರಂಭದ ಸಂಕೇತವಾಗಿದೆ. ಕಷ್ಟಗಳು ಬಂದಾಗ ಕುಗ್ಗಿ ಹೋಗಬೇಡಿ. ಕಲ್ಲಿದ್ದಲು ಒತ್ತಡಕ್ಕೆ ಸಿಲುಕಿದಾಗ ಮಾತ್ರ ವಜ್ರವಾಗುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸವಾಲು ನಿಮ್ಮನ್ನು ವಜ್ರದಂತೆ ಹೊಳೆಯುವಂತೆ ಮಾಡುತ್ತೆ. ಕಟಕ ರಾಶಿಯವರೇ, ನಿಮ್ಮ ಭಾವನೆಗಳೇ ನಿಮ್ಮ ಶಕ್ತಿ. ಆ ಭಾವನೆಗಳಿಗೆ ಬುದ್ಧಿವಂತಿಕೆ ಮತ್ತು ಧೈರ್ಯದ ಶಕ್ತಿಯನ್ನು ನೀಡಿ ಮುಂದುವರಿಯಿರಿ. ಸಮಾಜದಲ್ಲಿ ನಿಮಗೆ ಗೌರವ, ಕೆಲಸದಲ್ಲಿ ಯಶಸ್ಸು ಮತ್ತು ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಪಡೆಯಲು ನಿಮಗೆ ಈ ಸಮಯ ಅರ್ಹವಾಗಿರುತ್ತದೆ. ಈ ಹೋರಾಟದ ಹಾದಿಯಲ್ಲಿ ಕೊನೆಯಲ್ಲಿ ನಿಮಗೆ ಸುಂದರವಾದ ಗೆಲುವಿನ ಸಿಂಹಾಸನ ಕಾಯುತ್ತದೆ. ನಿಮ್ಮ ಆತ್ಮವಿಶ್ವಾಸದ ದೀಪವನ್ನು ಎಂದಿಗೂ ಹಾರಿ ಹೋಗಲು ಬಿಡಬೇಡಿ. ಮುಂಬರುವ ದಿನಗಳು ನಿಮ್ಮ ಬದುಕಿನಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನವಾಗಿರುತ್ತೆ. ಧೈರ್ಯವಾಗಿ ಮುಂದುವರಿಯಿರಿ. ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತೆ. ಕಷ್ಟಗಳಿಂದ ನೀವು ಕಂಡುಕೊಂಡಿರುವಂತಹ ಒಂದು ಪಾಠವನ್ನು ಯಾವತ್ತೂ ಮರಿಬೇಡಿ. ಈ ಸಮಯ, ಈ ಕಾಲ ಎಲ್ಲ ನಿಮ್ಮದೇ. ಶುಭವಾಗಲಿ ಎಂದು ಕೇಳ್ಕೊಳ್ತಾ, ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.